ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನಾನೀಗ ನಿಮ್ಮ ಮುಂದೆ ತೋರಿಸ್ತಿರೋ ವಿಡಿಯೋ ಇದು ಅಂಟ್ವಾಳದ ಕಾಯಿ, ಸೋಪ್ ನಟ್ ಅಂತ ಏನು ಹೇಳ್ತಾರೆ, ಅಂಟ್ವಾಳದ ಕಾಯಿ. ಇದು ಈ ಥರ ಹತ್ತಿರದಿಂದ ನೋಡಿದ್ರೆ ನೋಡಿ, ಈ ಥರ ಹಣ್ಣಾಗಿರುತ್ತೆ. ಇದನ್ನು ಏನೇನಕ್ಕೆ ಬಂಗಾರದ ಅಂಗಡಿಯವರಂತೂ ಇದು ಇದ್ದೇ ಇರುತ್ತೆ. ಬಂಗಾರದ ಅಂಗಡೀಲಿ ಇದು ಪ್ರಮುಖ ಪಾತ್ರ. ಬಂಗಾರ ತೊಳಿಬೇಕಾದ್ರೆ ಇದನ್ನು ವಹಿಸುತ್ತೆ. ಹಾಗೆ ನಾವು ಎಲ್ಲ ಇದನ್ನು ಮನೇಲೇ ಮತ್ತು ತಲೆ ಸ್ನಾನ ಮಾಡಬೇಕಾದ್ರೆ ಕೂಡ ಇದನ್ನು ಒಂದಿಷ್ಟು ನೀರಲ್ಲಿ ನೆನೆಸಿಟ್ಬಿಟ್ರೆ, ಹೀಗೆ ಇದ್ರದ್ದು ಮೇಲಿಂದೆಲ್ಲ ತೆಗೆದ್ರೆ ಒಳಗಡೆ ಒಂಥರ ಕಪ್ಪು ಬೀಜ ಇರುತ್ತೆ. ಹೀಗೆ ನೋಡಿ, ಇದು ಒಳಗಡೆ ಕಪ್ಪು ಬೀಜ. ಅದೇನು ಬೇಡ, ಇದು ಒಂದು ಸ್ವಲ್ಪ ಜಜ್ಜಿಬಿಟ್ಟು ನೆನೆಸಿಟ್ಬಿಟ್ರೆ ಹಾಗೆ ಚೆನ್ನಾಗಿ ಅರಳಿಕೊಂಡು ಅದನ್ನು ಸ್ವಲ್ಪ ಕೈಯಲ್ಲಿ ಹೀಗೆ ಕಿವುಚ್ಬಿಟ್ರೆ ಸಾಕು. ಒಳ್ಳೆ ನೊರೆ ಬಿಟ್ಕೊಳ್ಳುತ್ತದು ತುಂಬ ಚೆನ್ನಾಗೆ. ತಲೆ ಅಂತೂ ಅಷ್ಟು ಶುಭ್ರ ಆಗುತ್ತೆ. ತಲೆಗೆ ಎಣ್ಣೆ ಹಚ್ಕೊಂಡಾಗ ಅದನ್ನು ಹಾಕಿ ತಿಕ್ಕೊಂಡು ತೊಳೆದುಬಿಟ್ರೆ ಅಷ್ಟು ಚೆನ್ನಾಗಾಗುತ್ತೆ. ಎಲ್ಲದಕ್ಕಿಂತ ಇದನ್ನು ದೇವರು ತೊಳೆಯೋಕ್ಕೆ, ದೇವ್ರ ವಿಗ್ರಹ ಎಲ್ಲ ಇರುತ್ತೆ ನೋಡಿ, ಪಂಚಲೋಹದ್ದು, ಹಿತ್ತಾಳಿದು, ಮತ್ತು ಹೀಗೆ ಅವ್ರವ್ರ ಮನೇಲಿ ಏನು ಲೋಹದ್ದು, ಸ್ಟೀಲು ಸಹಿತ ತುಂಬ ಚೆನ್ನಾಗಾಗುತ್ತೆ. ಇದು ದೇವರು ವಿಗ್ರಹಗಳನ್ನು ತೊಳೆಯೋಕ್ಕೆ, ಮತ್ತು ಬಂಗಾರ, ಮುಖ್ಯವಾಗಿ ನಮಗೆ ಬಂಗಾರ ತೊಳೆಯೋಕ್ಕೆ. ಈ ಹಳೇದೆಲ್ಲ ಈ ಡಿಸೈನ್ ಇರೋ ಬಂಗಾರ ಎಲ್ಲ ಕಸ ಕೂತ್ಬಿಟ್ಟು ಎಲ್ಲ ಆಗಿರುತ್ತೆ. ಆವಾಗ ಇದನ್ನೊಂಚೂರು ಜಜ್ಜಿಬಿಟ್ಟು ಒಂದು ಇಷ್ಟು ಜಜ್ಜಿ 4 ಇಷ್ಟು ಹಾಕಿದ್ರೆ ಸಾಕು. ಬಂಗಾರ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೀಗೆ ಒಂದು ಕುಟ್ಟಣಿಲಿ ಜಜ್ಜಿಬಿಟ್ಟು ಒಂದು ಪಾತ್ರೆ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿಬಿಟ್ರೆ ಬೇಗ ಬಿಟ್ಕೊಳ್ಳುತ್ತೆ. ಅಷ್ಟು ಚೆನ್ನಾಗಿ ನೊರೆ ಬರುತ್ತೆ. ಒಂದು 10 ನಿಮಿಷ, 1/4 ಗಂಟೆ ಅದು ಹಳೇದೆಲ್ಲ ಇರುತ್ತೆ ನೋಡಿ, ಬಳೆ ಸರ ಅಂಥದ್ದೆಲ್ಲ ನೆನೆಸಿಟ್ಬಿಟ್ರೆ ತುಂಬ ಚೆನ್ನಾಗಿ. ಆಮೇಲೆ ಒಂದು ಸಣ್ಣ ಟೂತ್ ಬ್ರಷ್ ಥರದ್ದು ತಗೊಂಡು ಅದೆಲ್ಲ ಹೀಗೆ ತಿಕ್ಬಿಟ್ರೆ ಪಳ ಹೊಳೆಯುತ್ತೆ. ಇದು ನ್ಯಾಚುರಲ್ಲಾಗೇ ಇರೋಂಥ ನ್ಯಾಚುರಲ್ ರಿಸೋರ್ಸ್ ಇದು ನಮಗೆ. ಹಿಂದೆ ಎಲ್ಲ ಸೋಪೆಲ್ಲ ಮಾಡಬೇಕಾದ್ರೆ ಇದು ಬಾರ್ ಸೋಪ್ ಅಂತ ಬರೋದು, ಅವಾಗೆಲ್ಲ ಇದ್ರದ್ದೇ ಅಂಟ್ವಾಳ ಉಪಯೋಗಿಸೇ ಮಾಡ್ತಾಯಿದ್ದು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಈಗ ನಾಳೆ ಇದು ಆಮೇಲೆ ಬಟ್ಟೆ ರೇಷ್ಮೆ ಸೀರೆ ಎಲ್ಲ ತೊಳಿಬೇಕಾದ್ರೆ ಕೂಡ ಅಷ್ಟೇ ಒಂಥರ ಸ್ಟಾರ್ಚ್ ಜೊತೆ ಇದೊಂದು ಸ್ವಲ್ಪ ರಸ ಎಲ್ಲ ಹಿಂಡಿ ಹಾಕ್ಬಿಟ್ರೆ ಪಳ ಹೊಳೆಯುತ್ತೇವೆ ಬಟ್ಟೆ. ಆಮೇಲೆ ತಲೆ ಕೂದಲಿಗೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಏನಂದರೆ ಕ್ಲೀನಿಂಗ್ ಏಜೆಂಟ್ ಅಂತ ಹೇಳ್ಬೋದು ಇದು. ಇವಾಗ ನಾವೇನು ಡಿಟರ್ಜೆಂಟು, ಸೋಪಿನ ಪುಡಿ, ಸೋಪ್ ವಾಶು ಎಲ್ಲ ನಾವೇನು ಸ್ವಲ್ಪ ಕೆಮಿಕಲ್ ಹಾಕಿರೋದು ಎಲ್ಲ ಈಗ ಉಪಯೋಗಿಸ್ತೀವಿ. ಇದು ನ್ಯಾಚುರಲ್ಲಾಗಿ ಸಿಗೋಂಥದ್ದು ದೊಡ್ಡ ಮರ ಇದು ಅಂಟ್ವಾಳದ್ದು. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಇರೋಂಥ ನಾನೇನಕ್ಕೆ ಉಪಯೋಗಿಸ್ತೀನಿ ಅದನ್ನು ನಿಮ್ಗೆ ಹೇಳಿದ್ದೀನಿ. ಇನ್ನೂ ಬೇರೆ ಯೂಸಸ್ ಎಲ್ಲ ಇರ್ಬೋದು ಇದ್ರೊಳಗೆ. ನಮಗೇನು ಬೇಕೋ ಅದನ್ನು ನಾವು ತಿಳ್ಕೊಂಡ್ರೆ ಸಾಕು ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತೀನಿ. ಅಂಟ್ವಾಳದ ಕಾಯಿಯ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.